ಕನ್ನಡದ ಎಲ್ಲಾ ಮಕ್ಕಳಿಗೆ ಹಾಯ್. ಇದು ನಮ್ಮ 5 ನಿಮಿಷದ ಸೀರೀಸ್ ಅಲ್ಲಿ ನೆಕ್ಸ್ಟ್ ವಿಡಿಯೋ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು ಅಂದ್ರೆ ಒಂದು ಚಾರ್ಜ್ ಇಟ್ಟಿದ ತಕ್ಷಣ ಅದ್ರ ಸುತ್ತ ತನ್ನ ಪ್ರಭಾವನ ಹರಡ್ಬಿಡುತ್ತೆ, ತನ್ನ ಇನ್ಫ್ಲೂಯೆನ್ಸ್ ನ ಹರಡ್ಬಿಡುತ್ತೆ. ಇವಾಗ ಯಾವುದೇ ಜಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ ಬನ್ನಿ. ಡೆಫಿನೇಷನ್ ಅದು 2 ಮಾರ್ಕ್ ಬರುತ್ತೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಅಂತ ಹೇಳಿ, ಅಥವಾ ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಗಿವ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಅಂತ ಹೇಳಿ ಕೇಳ್ತಾರೆ. ಅವಾಗ ಏನ್ ಬರಿಬೇಕು ಅಂತ ಹೇಳ್ತೀನಿ ಕೇಳಿ. ಜನರಲ್ ಆಗಿ ಯಾವ್ದಾದ್ರು ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕಂಡುಹಿಡಿಯಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಯಾವ ಪಾಯಿಂಟ್ ಅಲ್ಲಿ ಕಂಡುಹಿಡಿಬೇಕು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ, ಅಲ್ಲಿ +1 ಕೂಲೂಮ್ ಚಾರ್ಜ್ ನ ಇಟ್ಬಿಡೋದು. ಆ 1 ಕೂಲೂಮ್ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಬರುತ್ತೋ, ಆ 1 ಕೂಲೂಮ್ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಬರುತ್ತೋ ಅದನ್ನೇನೆ ಆ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರೆಯೋದು. ಪ್ರತಿ ಒಂದು ಜಾಗದಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಇರೋ ಸಾಧ್ಯತೆ ಇದೆ. ಅಲ್ಲಿ ಎಷ್ಟಿದೆ ಅಂತ ಕಂಡುಹಿಡಿಯಕ್ಕೆ ಆ ಪಾಯಿಂಟ್ ಅಲ್ಲಿ 1 ಕೂಲೂಮ್ ಚಾರ್ಜ್ ನ ಇಡೋದು. ಇಟ್ಟಾಗ ಆ 1 ಕೂಲೂಮ್ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಬರುತ್ತೋ ಅದನ್ನೇ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರೆಯೋದು. ಸೊ ಇದು ಡೆಫಿನೇಷನ್. ಎಲೆಕ್ಟ್ರಿಕ್ ಫೀಲ್ಡ್ at a point is defined as the force experienced by a unit positive charge, ಅಂದ್ರೆ +1 ಕೂಲೂಮ್ ಚಾರ್ಜ್ placed at that point. ರೈಟ್. ನೆಕ್ಸ್ಟ್ ನೋಡೋಣ. ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ ಬೇರೆ ಬೇರೆ ಕಾರಣಗಳಿಂದ ಬರ್ತಾ ಇರ್ಬೋದು. ಇವಾಗ ಸಿಂಪ್ಲೆಸ್ಟ್ ವಿಷಯ ಅಂದ್ರೆ ಪಾಯಿಂಟ್ ಚಾರ್ಜ್ ಅಪ್ಪ. ಆ ಪಾಯಿಂಟ್ ಚಾರ್ಜ್ ಇಂದ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಏನ್ ಈಕ್ವೇಶನ್ ಇರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಪುಟಾಣಿ ಪಾಯಿಂಟ್ ಚಾರ್ಜ್ ಇಟ್ಕೊಳ್ಳೋಣ. ಇಲ್ಲೊಂದು ಪಾಯಿಂಟ್ ಚಾರ್ಜ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಈ ಪಾಯಿಂಟ್ ಚಾರ್ಜ್ ನ ನಾವಿಲ್ಲಿ ಇಟ್ಮೇಲೆ ಎಲ್ಲಾ ಕಡೆ ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಬಂದ್ಬಿಡುತ್ತೆ. ಈ ಚಾರ್ಜಿನ ಮ್ಯಾಗ್ನಿಟ್ಯೂಡ್ Q ಅಂತ ಅನ್ಕೊಳ್ಳೋಣ. ನನಗೆ ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಯಾವ್ದ್ರಿಂದ ಬರ್ತಾ ಇರೋದು? ಇದರಿಂದ ಬರ್ತಾ ಇರೋದು. ಇದನ್ನ ಸೋರ್ಸ್ ಚಾರ್ಜ್ ಅಂತಲೂ ಕರೀತಾರೆ. ಅದಕ್ಕೆ ಇಲ್ಲಿ ಬರ್ದಿದ್ದೀನಿ ನೋಡಿ, Q ಇಸ್ ಸೋರ್ಸ್ ಚಾರ್ಜ್ ಅಂತ ಹೇಳಿ. ಈ ಪಾಯಿಂಟ್ ಆ ಚಾರ್ಜ್ ಇಂದ ಎಷ್ಟು ದೂರದಲ್ಲಿದೆ ಸರ್ ಅಂತ ನೀವು ಕೇಳಿದ್ರೆ R ಅಷ್ಟು ದೂರದಲ್ಲಿದೆ. ಇದು ಪಾಸಿಟಿವ್ ಚಾರ್ಜ್ ಆದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಬರುತ್ತೆ ಅಂತ ನೀವು ನೋಡಕ್ ಹೋದಾಗ ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಅಂದ್ರೆ ಈ ಪಾಯಿಂಟ್ ನ ಮತ್ತೆ ಈ ಪಾಯಿಂಟ್ ಚಾರ್ಜ್ ಅನ್ನ ಎರಡನ್ನೂ ಸೇರಿಸಿದಾಗ ಯಾವ ಲೈನ್ ಬರುತ್ತೋ ಆ ಲೈನಿನ ಮೇಲೆನೆ ಬರಿಬೇಕು ಆ ವೆಕ್ಟರ್ ನ. ಅಕಸ್ಮಾತ್ ಇದೇನಾದ್ರೂ ನೀವು ಪಾಸಿಟಿವ್ ಚಾರ್ಜ್ ಇಂದ ಬರ್ತಾ ಇದ್ರೆ ಆ ಕಡೆಗೆ ಬರಿಬೇಕು. ಅದೇ ನೆಗೆಟಿವ್ ಚಾರ್ಜ್ ಏನಾದ್ರು ಆದ್ರೆ ಇದು ಅಕಸ್ಮಾತ್ ಏನಾದ್ರು ನೆಗೆಟಿವ್ ಚಾರ್ಜ್ ಏನಾದ್ರು ಆದ್ರೆ, ಫಾರ್ ಎಕ್ಸಾಂಪಲ್ ಮೇ ಬಿ ಐ ವಿಲ್ ಡೂ ದಿಸ್. ಈ ತರ ಬರೀಬೇಕಾಗತ್ತೆ. ಅವಾಗ ಇದು ನೆಗೆಟಿವ್ ಚಾರ್ಜ್ ಆದ್ರೆ, ಅಕಸ್ಮಾತ್ ಚಾರ್ಜ್ ನೆಗೆಟಿವ್ ಇದ್ರೆ, ಪಾಸಿಟಿವ್ ಇದ್ರೆ ಆವಾಗ ಮಾಮೂಲಿ ನೀವು ಈ ಡೈರೆಕ್ಷನ್ ಅಲ್ಲಿ ಬರ್ಬೇಕು, ಅದೇ ಡೈರೆಕ್ಷನ್ ಅಲ್ಲಿ ಬರೆಯೋದು. ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ನ ಬರೆಯೋದು ಹಾಗೆ. ಸೊ ಇದನ್ನ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ E ಅಂತ ಕರೆದ್ಬಿಡ್ತೀನಿ. ಸೊ ನಾನು ಆಗ್ಲೇ ಹೇಳಿದ್ನಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, ಅದು ಫೋರ್ಸ್ 1 ಕೂಲೂಮ್ ಚಾರ್ಜ್ ಮೇಲೆ ಏನಿದೆಯೋ ಅದೇ ಇರುತ್ತೆ ಅಂತ ಹೇಳಿದ್ದೆ. ಇಲ್ಲಿ 1 ಕೂಲೂಮ್ ಚಾರ್ಜ್ ಇಟ್ಬಿಡೋಣ. ಅವಾಗ ಈಕ್ವೇಶನ್ ಏನಾಗುತ್ತೆ? 1/4πε0. Q1 ಅಂದ್ರೆ ಇದೇ Q ಅಂತ ಬರೆಯೋಣ. Q2 ಅಂದ್ರೆ ಅದೇ 1 ಕೂಲೂಮ್ ಚಾರ್ಜ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಸ್ಕ್ವೇರ್. ಸೊ ಏನ್ ಫೋರ್ಸ್ 1 ಕೂಲೂಮ್ ಚಾರ್ಜ್ ಮೇಲೆ ಇರುತ್ತೋ ಅದೇ ಫೀಲ್ಡ್. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಅಂತ ಕೇಳಿದ್ರೆ ಈ ಎಕ್ಸ್ಪ್ರೆಷನ್ ನ ಬರೆಯೋದು. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ಸ್ ದಟ್. ಆಮೇಲೆ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಪಾಯಿಂಟ್ ಚಾರ್ಜ್ ಇಂದ ಬರುತ್ತಲ್ಲ, ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R² ಆಗಿರುತ್ತೆ. ಎನಿವೆ R ಅಂದ್ರೆ ಡಿಸ್ಟೆನ್ಸ್. ಇಲ್ಲಿ ε0 ಬರ್ದಿದ್ದೀನಲ್ಲ, ಅದು ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಹಾಗಂದ್ರೆ ಏನು ಅಂತ ಹೋದ ವಿಡಿಯೋದಲ್ಲೂ ನೋಡಿದೀವಿ. ಈಗ ಇನ್ವರ್ಸ್ ಸ್ಕ್ವೇರ್ ಲಾ ಫಾಲೋ ಮಾಡುತ್ತೆ 1/R². ಸರಿನಾ? ಡೈರೆಕ್ಷನ್ ಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಈಗ ಹೇಳಿದೀನಿ. ಅದೇ ವಿಷಯ ಇಲ್ಲಿದೆ. ಡೈರೆಕ್ಷನ್ ಡಿಪೆಂಡ್ಸ್ ಆನ್ ದ ಸೈನ್. ಪಾಸಿಟಿವ್ ಆದ್ರೆ ಆ ಪಾಯಿಂಟ್ ಇಂದ ವೆಕ್ಟರ್ ಬರಿಬೇಕು, ಅವೇ ಫ್ರಮ್ ದ ಚಾರ್ಜ್ ಬರಿಬೇಕು. ನೆಗೆಟಿವ್ ಆದ್ರೆ ಆ ಪಾಯಿಂಟ್ ಇಂದಲೇ ಬರಿಬೇಕು, ಬಟ್ ಟುವರ್ಡ್ಸ್ ದ ಪಾಯಿಂಟ್ ಚಾರ್ಜ್ ಬರಿಬೇಕು. ಇಷ್ಟೇ ಇರೋ ವಿಷಯ. ಮುಂದಕ್ಕೆ ಹೋಗೋಣ. ಈಗ ಗ್ರಾಫ್ ಪ್ಲಾಟ್ ಮಾಡಿ ಅಂತ ಹೇಳ್ತಾರೆ. ಗ್ರಾಫ್ ಪ್ಲಾಟ್ ಮಾಡಕ್ ಹೋದಾಗ ಆಬ್ವಿಯಸ್ಲಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R² ಅಲ್ವಾ. ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ವರ್ಸಸ್ ಡಿಸ್ಟೆನ್ಸ್ ಪ್ಲಾಟ್ ಮಾಡಿದಾಗ ಹೀಗ್ ಬರುತ್ತೆ ಗ್ರಾಫ್.
ಈ ತರ ಒಂದ್ ಸ್ವಲ್ಪ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಕಲ್ತ್ಕೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ. ಹೋಪ್ ದಿಸ್ ಇಸ್ ಕ್ಲಿಯರ್ ಅಂಡ್ ಅಂಡರ್ಸ್ಟುಡ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.